ಕೈ ಅದು ಸುತ್ತನೆಲ್ಲ ಇದೆ ಅಂದರೆ ಕಂಟೆಂಟ್ ನಾನು ರಿವೀಲ್ ಮಾಡೋದಕ್ಕಾಗುತ್ತೆ. ಬಟ್ ಸ್ಟಿಲ್ ನೀವು ಹೇಳಿದಂಥ ಶಕ್ತಿ ಇದೆ. ಐಗ್ರೀವಾನ ಒಂದು ಏನು ಅವತಾರ ಇದೆ ಅವತಾರ, ಅದರಿಂದಂಥ ಒಂದು ಅಂಶನ ತಗೊಂಡು ಈಗ ಕಮರ್ಷಿಯಲ್ ಸಿನಿಮಾಗೆ ಸಂಬಂಧಪಟ್ಟ ಯಾವ ಥರ ಎಲಿಮೆಂಟ್ಸ್ ಬೇಕು ಅದರ ಎಲಿಮೆಂಟ್ಸ್ ತೊಗೊಂಡು ಬ್ಲೆಂಡ್ ಮಾಡಿ ಈಗಿನ ಜನರೇಷನ್ ಯಾವ ಥರ ತಲುಪಿಸ್ಬೇಕು ಆ ಡೈರೆಕ್ಟ್ ಪೊಲೀಸ್ ಅಂತ ಬಂದಾಗ ಲವ್ ಮಾಡೋದಿಲ್ಲಿ ಈಗ ಮದುವೆ ಆಗೋದ ಸಂದರ್ಭದಲ್ಲೂ ಪೊಲೀಸ್ ಅಂತ ಬಂದಾಗ ಬೇಡಪ್ಪ ಸಿಕ್ಕಾಪಟ್ಟೆ ಬಿಸಿ ಇರ್ತಾರೆ ಅಂತ ಹೇಳ್ತಾರೆ. ಸೊ ಪೊಲೀಸ್ ಮೇಲೆ ಲವ್ ಹೇಗಾಗಿದೆ ಸಂಜೆ? ಅದು ನೀವು ಸಿನಿಮಾ ಸಿನಿಮಾ ನೋಡ್ಬೇಕು ಅಂದ್ರೆ ಚಿಕ್ಕ ಚಿಕ್ಕ ಹೇಳಿದ್ರೆ ನೀವು ಡೀಟೇಲ್ ಆಗಿ ಕೇಳ್ಬೇಕು ಇಷ್ಟ ಓಕೆ, ಪೊಲೀಸ್ಗೂ ಕೂಡ ಲವ್ ಮಾಡಬೇಕು ಈ ಕ್ವಾಲಿಟೀಸ್ ಇರುತ್ತೆ ಅಂತ ಹೇಳೋದಾದ್ರೆ ಏನು ಕ್ವಾಲಿಟೀಸ್ ಹೇಳ್ತೀರಾ? ಅಂದ್ರೆ ಇವಾಗ ಸಿನಾ ಐ ವಿಲ್ ಟಾಕ್ ಅಬೌಟ್ ಅರ್ಜುನ್ ಮೇಲೆ ಏನಕ್ಕೆ ಮದುವೆ ಸ್ಟ್ರಾಂಗ್ ಕಾಪ್, ವೆರಿ ಪ್ರಾಮಿಸಿಂಗ್, ತುಂಬಾ ನೀಟಾಗಿ ವರ್ಕ್ ಮಾಡುವಂಥ ಕಾಪ್ ಅವರು. ಇಸ್ ಅ ಜರ್ನಿ. ಕತೆ ಯಾವಾಗ ಲವ್ ಆಯ್ತು ಅಂತ ನಾನು ಹೇಳೋಕೆ ಕತೆ ಹೇಳಬೇಕು ನಿಮಗೆ. ಸೊ ಅಷ್ಟೇ ಆನ್ಸರ್ ಎಷ್ಟು ಮಾಡ್ಬೋದು ಇಷ್ಟೇ ಮಾಡ್ಬೋದು. ಯಾವಾಗ ಲವ್ ಆಯ್ತು, ಹೆಂಗೆ ಲವ್ ಆಯ್ತು ಎಲ್ಲ ಬರ್ತಾರ ಅವ್ರು ನೋಡೋದು ಸರ್. ಇಲ್ಲೇ ಇದ್ದಾರಲ್ಲ, ಇಲ್ಲ ಫಸ್ಟ್ ಇಂಟರ್ವ್ಯೂಲೇ ಹೇಳೋದು ಬಿಟ್ಟಿಲ್ಲ. ಬೇಡ 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 ಬಂದೆ ಅದಕ್ಕೆ ನೀವು ಸಿನಿಮಾ ನೋಡ್ಬೇಕು. ಈಗ ಪೊಲೀಸ್ ಅಂತ ಬಂದಾಗ ಮಕ್ಕಳಿಂದ ಹೇಳ್ಬಿಟ್ಟು ದೊಡ್ಡವರು ಕೂಡ ಭಯ ಪಡ್ಕೊತಾರೆ. ಪೊಲೀಸ್ ಅಂತ ಹೇಳಿದ್ರೆ ನಮ್ಗೆ ಇಮ್ಯಾಜಿನೇಷನ್ ಬೇರೆ ಥರ ಇರುತ್ತೆ. ಸೊ ಅವ್ರಿಗೂ ಕೂಡ ಒಂದು ಲವ್ ಆಗುತ್ತೆ ಅನ್ನೋ ಒಂದು ರೊಮ್ಯಾಂಟಿಕ್ ಸಾಂಗ್ ಅಲ್ಲಿ ಅದು ಎಷ್ಟು ಹಾಟ್ ಆಗಿದೆ, ಎಷ್ಟು ರೊಮ್ಯಾಂಟಿಕ್ ಆಗಿದೆ ಅಂತ ಹೇಳಿದ್ರೆ ಈಗೂ ಉಂಟಾ ಅಂತ ಕೇಳ್ಬೋದು ನಾವು. ಆ ಥರ ಇದೆ ಇರುತ್ತೆ, ಅಷ್ಟು ಟೈಮ್ ಇರುತ್ತಿಲ್ಲ ಸರ್. ಅದು ಪ್ರೊಫೆಷನ್ ಅಷ್ಟೇ. ಪ್ರೊಫೆಷನ್ ಅಂದ್ಬಿಟ್ಟು ಅವರು ಮನುಷ್ಯ ಇಲ್ವಾ, ಅದೇನು ಬೇರೆ ದೇವರ ಕಳಿಸ್ಬಿಟ್ಟಿಲ್ಲ ಪೊಲೀಸರು ಇಲ್ಲ, ಅವರು ಒಂದು ಅವರು ಮನುಷ್ಯರು. ಬಟ್ ಏನೋ ಪ್ರೊಫೆಷನ್ ಹಂಗೆ ಇರುತ್ತೆ ಅಷ್ಟೇ. ಅವರು ಯಾವಾಗ ಏನಾಗುತ್ತೆ ಗೊತ್ತಿಲ್ಲ, ಅದು ಯಾವ ಅಲ್ಲಿ ಹೋಗ್ಬೇಕಾಗುತ್ತೆ, ಬರೋದಾಗುತ್ತೆ ಸಿಚುವೇಶನ್ಸ್ ಆ ಥರ ಮಾಡತ್ತೆ ಹೊರತು ಅವ್ರದ್ದೇ ಎಲ್ಲರೂ ನಮಗೆ ಭಾವನೆ ಬರುತ್ತೆ ಅವ್ರದ್ದು ಇದ್ದೇ ಇರುತ್ತೆ. ಈ ಸಿನಿಮಾ ಆದ್ಮೇಲೆ ಬಂದಿರೋದು ರೊಮ್ಯಾಂಟಿಕ್ ಪೊಲೀಸ್ ಅನ್ನೋ ಬೇರೆ ಬರ್ಬೋದಾ? ಗೊತ್ತಿಲ್ಲ. ರೀಸೆಂಟ್ ಆಗಿ ಒಬ್ರು ಕಾನ್ಸ್ಟೇಬಲ್ ರಿಟರ್ನ್ ಬಂದಿದ್ದಾರೆ. ಏನಂತ ಹೇಳಿದ್ರೆ ಯಾವ ಕೆಲ್ಸಕ್ಕೆ ಬೇಕಾದ್ರೂ ಹೋಗಿ, ಬಟ್ ಆದ್ರೆ ಈ ಪೊಲೀಸ್ ಕೆಲಸ ಮಾತ್ರ ಬೇಡಪ್ಪ ಅಂತ ಹೇಳ್ಬಿಟ್ಟು ತುಂಬಾ ಬೇಸರ ಪಡ್ಕೊಂಡು ಅದು ತುಂಬಾ ಇಶ್ಯೂ ಆಗುತ್ತೆ. ಮೀನ್ಸ್ ಅಂದ್ರೆ ಯಾಕಾಗ್ಬಾರ್ದು, ಬಿಕಾಸ್ ಇಷ್ಟು ನಾವು ಸೂಸೈಡ್ ಕೇಸಸ್ಗಳನ್ನು ನೋಡಿದೀವಿ. ಪೊಲೀಸ್ ಕಾನ್ಸ್ಟೇಬಲ್ಸ್ ಆಗಿದ್ರು ಕೊಡೋ ಟಾರ್ಚರ್ಗೆ 365 days 24/7 ಕೂಡ ಕೆಲಸ ಮಾಡ್ತಾನೆ ಇರಬೇಕು. ಸೊ ಹಾಗಾಗಿ ಅದನ್ನ ಸೀರಿಯಸ್ ಇಶ್ಯೂ ಆಗಿ ಕೂಡ ಕನ್ಸಿಡರ್ ಮಾಡ್ತೀವಿ. ತನಿಖೆ ಕೂಡ ಆರಂಭ ಮಾಡಿದ್ದಾರೆ. ಸೊ ಆ ಪೊಲೀಸ್ ಲೈಫ್ ಬಗ್ಗೆ ತುಂಬಾ ಆ ರೀತಿ 24/7 ಕೆಲಸ ಅಂತಿರ್ತಾರೆ. ಸೊ ಅಂದ್ರೂ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ಡ್ಯೂಟಿ ನೋಡಕ್ ಹೋದ್ರೆ ಸಿಸ್ಟಮೇ ಗೊತ್ತಾಗುತ್ತೆ. ಸಿಸ್ಟಮ್ನ ಬ್ಲೇಮ್ ಮಾಡೋಕೆ ಬರ್ತೀನಿ. ಇವಾಗ ಯಾರೋ ಪಾಪ ಇವಾಗ ನೋಡಿ ಅವ್ರದೇನೋ ಇವತ್ತು ನಾನು ಇಷ್ಟು ಕಷ್ಟಪಟ್ಟು ಮುಂದೆ ನನಗೇನೋ ಪ್ರಮೋಷನ್ ಸಿಗ್ಬೋದು, ಮತ್ತೊಂದು ಸಿಗ್ಬೋದು, ಅವ್ರದೇ ಆದ ಫ್ಯಾಮಿಲಿ ಇರುತ್ತೆ, ಅವ್ರದೇ ಆದ ನೋವುಗಳಿರುತ್ತೆ, ಹೇಳ್ಕೊಳಕ್ಕಾಗಲ್ಲ. ಮೇ ಬಿ ಈಸ್ ಹೈಯರ್ ಅಥಾರಿಟೀಸ್ ಯಾರೋ ಅವರು ಯಾವ್ದಾದ ರೀತಿ ಅದನ್ನ ನಡ್ಸ್ಕೊತಾ ಇರ್ಬೋದು. ನಾಯಕನ ಪಾಪ ನಾನು ಯಾರು ಹೇಳೋದು ಅವ್ನಿಗೆ ಏನು ನೋಡುತ್ತೆ ಗೊತ್ತಿಲ್ಲ. ಬಟ್ ಆ ಕ್ಲಾಸ್ ಬ್ಲೇಮ್ ಮಾಡೋದು ಸಿಸ್ಟಮ್ ಇದೆ. ಸಿಸ್ಟಮ್ ಕರೆಕ್ಟಾಗಿ ಯಾವ್ದು